ಎಥೆನಾಲ್ ಕಂಪನಿ ವಿರೋಧಿಸಿ 4ನೇ ದಿನದ ಪ್ರತಿಭಟನೆ, ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಧರಣಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಎಥೆನಾಲ್ ಕಂಪನಿಯನ್ನ ವಿರೋಧಿಸಿ ಜಯ ಕರ್ನಾಟಕ ಸಂಘಟನೆ, ದಲಿತ ಸಂಘಟನಾ ಸಮಿತಿ ಹಾಗೂ ಹಿರೇಮಲ್ಲಾಪುರ ಸಂಸ್ಥೆ ನಡೆಸುತ್ತಾ ಇರುವಂತಹ ಪ್ರತಿಭಟನೆ ಸತ್ಯಾಗ್ರಹ 4ನೇ ದಿನಕ್ಕೆ ತಲುಪಿದ್ದು, ನಮ್ಮ ಪ್ರತಿಭಟನೆ ಸತ್ಯಾಗ್ರಹಕ್ಕೆ ಕಣ್ಣು ತೆರೆಯುತ್ತಿಲ್ಲ ಅಧಿಕಾರಿಗಳು ಎಂದು ಪ್ರತಿಭಟನಾಕಾರರ ಆಕ್ರೋಶ. ಪ್ರತಿಭಟನೆಯಲ್ಲಿ ಸಂಘಟನೆಯ ನೂರಾರು ಯುವಕರು ಎಥೆನಾಲ್ ಕಂಪನಿಯ ನಿರ್ಮಾಣದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಜೈಕಾರವನ್ನ ಕೂಗಿದ್ದಾರೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಜು ಪೋತರಾಜ್, ರೈತ ಮುಖಂಡರಾದ ಮಹಾಲಿಂಗಪ್ಪ ಕಮಡೋಳಿ, ಅಲ್ಲಾಬಕ್ಷಿ ಮುಲ್ಲಾನವರ್, ಜಯ ಕರ್ನಾಟಕ ಸಂಘಟನೆಯ ಹಾಲಪ್ಪ ಭಂಡಾರಿ ಅವರು ಮಾತನಾಡಿದ್ದಾರೆ. ಈ ಸಮಯದಲ್ಲಿ ಡಿಎಸ್ಎಸ್ ರಾಜ್ಯಾಧ್ಯಕ್ಷರಾದ ಮಾತಾಡಪ್ಪ ಹಾದಿಮನಿ, ನಾಗರಾಜು ಉಪ್ಪಾರ್, ಬಸವರಾಜ್ ಕಡಕೋಳ, ರಜಾಕ ಮುಲ್ಲಾನವರ್ ಸೇರಿದಂತೆ ಸಂಘಟನೆಯ ಮುಖಂಡರು, ಗ್ರಾಮಸ್ಥರು ಇದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಪತ್, ಪ್ರಜಾಪವ ಟಿವಿ, ಲಕ್ಷ್ಮೇಶ್ವರ. ಇವತ್ತು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಹಿರೇಮಲ್ಲಾಪುರ ಗ್ರಾಮದಲ್ಲಿ ಇವತ್ತು ಎಥೆನಾಲ್ ಕಂಪ್ನಿ ವಿರುದ್ಧ ನಾವು ಹೋರಾಟ ಹಮ್ಮಿಕೊಂಡಿದ್ವಿ. 14ನೇ ತಾರೀಕಿನಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡು ಅವತ್ತಿನ ಸಂದರ್ಭದಲ್ಲಿ ಹೋರಾಟ ಹಮ್ಮಿಕೊಂಡಿದ್ವಿ. ಅದೇ ಸಾಯಂಕಾಲ ಹೊತ್ತಿನಾಗ ಎಸಿ ಸಾಹೇಬರು ಬಂದು ನಮಗೆ ರಾಜಕಾರಣಿಯವರು ಯಾವ ರೀತಿ ಆಶ್ವಾಸನೆ ಕೊಡ್ತಾರ, ಯಾವ ರೀತಿ ಭರವಸೆಗಳನ್ನು ಕೊಡ್ತಾರ, ಆ ರೀತಿ ನಮ್ಗೆ ಕೊಟ್ಟೋದ್ರು. ಇಲ್ಲಿವರೆಗೆ ಯಾವುದೇ ಕೂಡ ನಮ್ಗೆ ಪ್ರಯೋಜನ ಆಗಲಿಲ್ಲ ಅಧಿಕಾರಿಗಳಿಂದ. ಇಲ್ಲಿ ತಾವು ಕಂಪ್ನಿ ಕೇಳ್ಬೋದು, ಯಾಕೆ ಕಂಪ್ನಿ ಬೇಡ ಅಂತ ಹೇಳ್ಬೋದು. ನೀವು ಕಂಪ್ನಿ ಯಾಕೆ ಬೇಡ ಅಂದ್ರೆ ಇಲ್ಲಿ ಬರೋವಂಥ ಕಳಕ ನೀರಾಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಇಲ್ಲೆಲ್ಲ ಗ್ರಾಮಕ್ಕೆ ಹಳ್ಳ ಏನೈತಲ್ಲ, ಪಕ್ಕದಲ್ಲೇ ಗ್ರಾಮದಲ್ಲಿ ಒಂದು ಹಳ್ಳ ಐತಿ, ಆ ಹಳ್ಳಕ್ಕೆ ಬರ್ತಾರೆ. ಇಲ್ಲೆಲ್ಲ ಹಳ್ಳ ಪಕ್ಕದಲ್ಲಿರುವಂಥ ಹುಲ್ಲೂರಾಗಿರ್ಬೋದು, ಸೊಯ್ಗಳಾಗಿರ್ಬೋದು, ಆ ಕಡೆ ಮತ್ತು ಸುರುಣಿಗಾಗಿರ್ಬೋದು, ಎಲ್ಲ ಥರದ ಗ್ರಾಮಗಳಲ್ಲಿ ಸಾಕಷ್ಟು ವಿಷ ಮಿಕ್ಸ್ ಆಗುತ್ತೆ ಅದಕ್ಕೆ ನೀರಿಗೆ. ಆ ಸಂದರ್ಭದಲ್ಲಿ ಜನಕ್ಕಾಗಿರ್ಬೋದು ಮತ್ತು ಹೊಳ್ಳಿ ಇದ್ದಂಥ ರೈತರಿಗಾಗಿರ್ಬೋದು, ಬಾಯಿ ಇಲ್ಲದ ಪಕ್ಷಿ ಪ್ರಾಣಿಗಳಿಗಾಗಿರ್ಬೋದು ಭಾಳಷ್ಟು ತೊಂದರೆಗಳಾಗುತ್ತೆ ಮತ್ತು ಹೊಳ್ಳಿ ಆರೋಗ್ಯ ಹದಗೆಟ್ಟು ಹೋಗುತ್ತೆ. ಹಾಗಾಗಿ ಈ ಸಂದರ್ಭದಾಗ ಈಗೆಲ್ಲ ತಾವು ನೋಡ್ತಿರ್ಬೋದು, ರಾಜ್ಯದಾಗ ದೇಶದಾಗ ನೋಡ್ತಿರ್ಬೋದು, ಕೊರೋನಾಕ್ಕಿಂತ ಡೇಂಜರ್ ಇನ್ನೊಂದು ಬಂದ್ಬಿಡತ್ತೆ. ಈಗ ಎಲ್ಲರೂ ಕೇಳಿದರೆ ಬರೀ ಕ್ಯಾನ್ಸರು ಇದು ಮತ್ತು BP ಶುಗರ್ ಅವೆಲ್ಲ ಬಂದುಬಿಟ್ಟವ. ಹಾಗಾಗಿ ಇಂಥವೆಲ್ಲ ಕಂಪ್ನಿಯಿಂದನೇ ಸ್ಥಾಪನೆ ಆಗ್ಲಿಕ್ಕೆ ಕುಂತವಲ್ಲ, ಅದರಿಂದ ಕೂಡ ಕುಂತ ಹೊರತು ಬೇರೆ ಇದರಿಂದ ಎಲ್ಲ. ನಮ್ಮ ರೈತರು ಭೂಮಿಯಲ್ಲಿ ಉಳುಮೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಚೆನ್ನಾಗಿ ಆರೋಗ್ಯದಿಂದ ಅದ್ರ. ಇವತ್ತು ಇಂಥವೆಲ್ಲ ಕಂಪ್ನಿ ಬಂದು ಇಂಥವೆಲ್ಲ ಅಧಿಕಾರಿಗಳು ಲಂಚಕ್ಕೆ ಏನು ಕೈ ಬಿಡ್ಯಾರೋ, ಏನು ಲಂಚಕ್ಕೆ ಇಸ್ಕೊಂಡೋರೋ, ಏನು ಸುಟ್ಗೇಸ್ ಮುಟ್ಟೈತೋ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿವರೆಗೂ ಕೂಡ ಅಧಿಕಾರಿಗಳು ಇವ್ರನ್ನ ತಡೆಗಟ್ಟುವಂಥ ಕೆಲಸ ಮಾಡ್ತಾಯಿಲ್ಲ, ನಮ್ಮನ್ನೇ ತಡೆಗಂಟ ಕೆಲಸ ಮಾಡ್ಲಿಕ್ಕತ್ತಾರ. ಹಾಗಾಗಿ ದಯವಿಟ್ಟು ಈ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಆದಷ್ಟು ಬೇಗ ಈ ಕಂಪ್ನಿಯನ್ನು ಬೇಡ ಅಂತೇಳಿ ನಾವು ಏನು ಹೋರಾಟ ನಿಂತೀವಿ, ಈ ಕಂಪ್ನಿಯನ್ನು 5-10 ಕಿಲೋಮೀಟ್ರಿಂದ ದೂರಿಟ್ಟು, ನಮ್ಮ ಗ್ರಾಮದಿಂದ ದೂರಿಟ್ಟು ನಮಗೊಂದು ನ್ಯಾಯ ಕೊಡಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಬಯಸ್ತೇವೆ. ಸತತವಾಗಿ ಈಗ ಹಿರೇಮಲ್ಲಾಪುರ ಗ್ರಾಮದಲ್ಲಿ 3 ದಿನ ಹೋರಾಟ ಕೇಳಿದ್ವಿ. ನಾವು ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಇಷ್ಟೆಲ್ಲ 3 ದಿನ ಹಗಲಿ ರಾತ್ರಿ ಕೂತ್ಕೊಂಡು ನಿರಂತರವಾಗಿ ಹೋರಾಟ ಮಾಡಾಕ್ತೀವಿ. ಒಬ್ಬರು ಬಂದು ಇಲ್ಲಿ ನಮ್ಗೆ ಯಾರು ಸ್ಪಂದನೆ ಮಾಡಾಕ್ತಿಲ್ಲ. ಇನ್ನೂ ನಾವು ಅದ ಸ್ಪಂದನೆ ಅವ್ರು ಯಾವಾಗ ಇನ್ನೂ 1 ವಾರಕ್ಕೆ ಬರಲಿ, ಅಲ್ಲಿ ಮಟ್ಟ ನಾವು ಸ್ಟ್ರೈಕ್ ಮಾಡ್ರೆ ನಮ್ಗೆ ನ್ಯಾಯ ಸಿಗೋವರಿಗೆ ಅವ್ರಿಲ್ಲ ಊರ ಬಿಡಿಸ್ಲಿ, ಇಲ್ಲ ಫ್ಯಾಕ್ಟ್ರಿ ಬಿಡಿಸ್ಲಿ. ಅವರು ಒಂದೇದ್ದು ನಮ್ಗೆ ಇಲ್ಲಿ ಮುಂದೆ ನಾವು ಎಲ್ಲ ಕಡೆ ಕೊಪ್ಪಳ ಜಿಲ್ಲಾಗೆಲ್ಲ ಅಡ್ಯಾಡಿ ನೋಡಿ ನಾವು ಫ್ಯಾಕ್ಟ್ರಿದ ಕಡೆ ಬೆಳೆಯಂಗಿಲ್ಲ, ದನಕರ್ಗೆ ನೀರು ಸಿಗಲ್ಲ, ಕುಡಿಯೋಕೆ ನೀರು ಸಿಗಂಗಿಲ್ಲ, ಧೂಳು ಬರ್ತೈತಿ. ಆಮೇಲೆ ಮುಂದೆ ಈಗ ಎಷ್ಟು ವಾತಾವರಣ ಸುದ್ದಿದ್ರೆ ಪೀಕ್ ಹಾಕಿದ ಪೀಕ್ ಎಣ್ಣೆ ಗೊಬ್ಬರ ಹುಟ್ಟಿದ ಬಿಡ್ಲೆ ನಾವು ಪೀಕ್ ಎಣ್ಣೆ ಹೊಡ್ತೀವಿ ಪೀಕಿಗೆ. ಇನ್ನು ಫ್ಯಾಕ್ಟ್ರಿಯಾಗಿ ಕಾರ್ಬನ್ ಬಿಡಾಕಿದ್ದಾಗ ಮುಂದೆ ಎಷ್ಟು ನನಗೆ ರೋಗಾಣುಗಳು ಬರ್ತಾವೆ ರೀ ಇನ್ನು ಪೀಕಿಗೆ. ನಾವು ಆಗ ಉಣ್ಣೋದಿಲ್ಲೇ. ಇನ್ನು ಮತ್ತು ಈಗ ಗಿಣಿಗೇರಿ ಅಂತ ಗ್ರಾಮದೊಳಗೆ ಗುಳೆ ಹೊಂಟಿದ್ದೇವೆ, ಅಲ್ಲಿ ಬೇಕಷ್ಟು 3-4 ಫ್ಯಾಕ್ಟ್ರಿ ಇದ್ರೆ ಗುಳೆ ಹೊಂಟ್ರೆ ಬೇರೆ ಕಡೆ ದುಡಿಯೋಕೆ ಜನ. ಮತ್ತು ನಾವು ಇನ್ನೊಂದು ಇರೋದೊಂದು 60 ಮಂದಿ ನಮ್ಮ. ಮತ್ತು ನಾವೆಲ್ಲಿ ಹೋಗ್ತೀವಿ? ಅವತ್ತು ನಮ್ಮ ಅಧಿಕಾರಿಗಳು ಬಂದು ಯಾವ ಸಹಾಯ ಮಾಡಿ ಬಂದ್ರೆ ಏನು ಕೊಡ್ತಾರೆ ನಮ್ಗೆ? ಅಲ್ಲಿ ಮಟ್ಟ ಒಟ್ಟು ಇದು ನಮ್ಗೆ ಸರ್ಕಾರ ನ್ಯಾಯ ಕೊಡಿಸ್ಬೇಕಿದೆ ಸಲುವಾಗಿ ಅಧಿಕಾರಿಗಳನ್ನು ಎಚ್ಚೆತ್ಕೊಂಡು ಇದಕ್ಕೊಂದು ನಮ್ಗೊಂದು ಬಂದು ನಮ್ಗೊಂದು ಏನಾರ ಒಂದು ಈ ಫ್ಯಾಕ್ಟ್ರಿ ಕೇಳೋದು ಬೇಕಾದ್ರೆ ಮುಂದೆ ಹೋಗಿ ಎಲ್ಲರ ಹಾಕಿಲ್ಲ ನಮ್ಮ ಏರಿಯಾ ಬಿಟ್ಟು. ನಮ್ಮ ಏರಿಯಾ ಮಾತ್ರ ಈ ಫ್ಯಾಕ್ಟ್ರಿ ಇರಬಾರ್ದು, ಸ್ಥಳಾಂತರ ಮಾಡಬೇಕು. ಅಲ್ಲಿ ಮಟ್ಟ ನಿರಂತರ ಹೋರಾಟ ಮಾಡ್ತೀವಿ ನಾವು. ಗ್ರಾಮದಲ್ಲಿ ಏನು ಎಥೆನಾಲ್ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ವಿರೋಧವಾಗಿ ಇವತ್ತು ಸತತ 4ನೇ ದಿವಸ ಇವತ್ತು ಹೋರಾಟಕ್ಕೆ ನಾವು ನಿರಂತರವಾಗಿ ಹಗಲು ರಾತ್ರಿ ಏನದೇ ಇಲ್ಲೇ ಕೂತಿದ್ದೀವಿ. ಆದರೆ ದುರಾದೃಷ್ಟ ಅಂದರೆ ಏನು ಇವತ್ತು ಅಧಿಕಾರಿಗಳು ಮತ್ತು ಈ ಗ್ರಾಮಕ್ಕೆ ಬಂದು ಭೇಟಿ ನೋಡೋದು ಈ ಹೋರಾಟಕ್ಕೆ ಬರವಲ್ರು. ಯಾಕಂತಂದ್ರೆ ಅವ್ರಿಗೆ ಏನೈತೆ ನಾ ಕಂಪ್ನಿ ಮೇಲೆ ಇರ್ತಕ್ಕಂಥ ಒಂದು ಏನು ಇದು ಕಾಳಜಿ ಇವತ್ತು ಈ ಗ್ರಾಮಸ್ಥರಲ್ಲಿಲ್ಲ. ಹಾಗಾಗಿ ಈ ಕಂಪ್ನಿ ಏನು ಸ್ಥಾಪನೆ ಆಗೋದ್ರಿಂದ ಇಲ್ಲೇ ರೋಡ್ ಬಾಜುನು 3 ಈ ಬಾಜು ಇರ್ತಕ್ಕಂಥ ಏನು ಮನೆಗಳಿಗೆ ಭಾಳ ತೊಂದರೆ ಆಗುತ್ತೆ. ನಾಳೆ ಶಬ್ದ ಮಾಲಿನ್ಯ ಆಗಿರ್ಬೋದು, ಇಲ್ಲೇನು ಬಿಡ್ತಕ್ಕಂಥ ನೀರು ಕಲುಷಿತ ನೀರಿಂದ ದನ ಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಹಾನಿ ಆಗುತ್ತೆ. ಏನು ಇವತ್ತು ಅವರು ಹೊಲವನ್ನು ಹಿಡಿದ್ರಲ್ಲ, ರೈತಾಪಿಕೆ ಒಳಗೆ ಏನಾರ ಕೃಷಿ ಇಲಾಖೆನ ಮಾಡಲಿ, ಅದನ್ನು ಬಿಟ್ಟು ಇಂಥ ಫ್ಯಾಕ್ಟ್ರಿಗಳು ಮಾಡೋದ್ರಿಂದ ಇವತ್ತು ಭಾಳ ಸಮಸ್ಯೆಯನ್ನು ಉಂಟು ಮಾಡುವಂಥ ಒಂದು ಸ್ಥಿತಿಗತಿಯಲ್ಲಿ ಉಂಟಾಗುತ್ತೆ. ಹಾಗಾಗಿ ನಾವು ಅನಿರ್ದಿಷ್ಟಾವಧಿಯನ್ನು ಕೈಗೊಂಡು ಇವತ್ತು 4ನೇ ದಿವಸ 3ನೇ ದಿವಸ ಆಯಿತು. ಹಾಗಾಗಿ
ಇನ್ನು ನಮ್ಮ ತಾಳ್ಮೆಯನ್ನು ಭಾಳ ನೋಡ್ತಾ ಇದ್ದಾರೆ. ಮುಂದಿನ ಒಂದು ಹೋರಾಟವನ್ನು ಅತಿ ಉಗ್ರವಾಗಿ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಿದೆ ಅಂತೇಳಿ ಈ ಮೂಲಕ ನಮಗೆ ತಿಳಿಸ್ಕೊಡ್ತೇವೆ. ಫ್ಯಾಕ್ಟ್ರಿಯಿಂದ ಏನು ಲಾಭ ಇಲ್ರಿ. ಅಂದಾಗ ನಾವು ಉಳುಮೆ ಮಾಡ್ಕೊಂಡು ದನ ಕರ ಬದುಕೊಂಡು ಆಡು ಕುರಿ ಸಾಕ್ಕೊಂಡು ಕಂಪ ಕಟ್ಟಿ ಮಾಡ್ಕೊಂಡು ಇರೋರು. ಅದರಿಂದ ನಾಳೆ ದನ ಕರ ಹಳದ ನೀರು ಕುಡಿದ್ರೆ ದನ ಕರ ಸಾಯ್ತೇವೆ, 100 ಗಂಟಲೆ ಕುರಿ ಅದಾವು, ಕುರಿ ಸಾಯ್ತೇವೆ. ಆವಾಗ ನಮ್ಮನ್ನು ಕಾಪಾಡ್ರಿ ಯಾರು? ಯಾವ ಥರ ಏನು ಅವ್ರನ್ನ ಬೆಂಬಲ ಕಾಯಕ್ಕೆ ಬರ್ತಾರೆ, ನಮ್ಮನ್ನ ಬೆಂಬಲ ಕಾಯಕ್ಕೆ ಬರ್ತಾರೆ ಗೊತ್ತಿಲ್ಲ. ಒಟ್ಟು ಫ್ಯಾಕ್ಟ್ರಿ ಆಗ್ಬಾರ್ದು. ಫ್ಯಾಕ್ಟ್ರಿ ನಮ್ಗೆ ಬೇಡ 3 ದಿವಸ ಆಯ್ತು. ಯಾವ ಅಧಿಕಾರಿಗಳು ನಮ್ಮ ಮಂತೇಳಿ ಎದಕ್ಕೆ ಕುಂತೀರಿ ನೀವು, ಇಲ್ಲಿ ದನ ಕಾಯಕ್ಕೆ ಕುಂತೀರಿ, ಮನುಷ್ಯರು ಕಾಯಕ್ಕೆ ಕುಂತೀರಿ, ಎದಕ್ಕೆ ಕೆಲಸ ಇಲ್ಲ ಕುಂತೀರಿ ಅಂತ ಯಾರು ಕೇಳೋಕೆ ಬಂದಿಲ್ಲ.